ವಿಶೇಷ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದುವರಿದ ಮಾತುಗಳು. ನೀರು ಎವಾಪರೇಟ್ ಕೂಡ ಆಗುತ್ತೆ. ನೀರು ಎವಾಪರೇಟ್ ಕೂಡ ಆಗುತ್ತೆ. ಸೊ ನಾವು ಎಂತ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ ನೋಡಿ. ಇವತ್ತು ನಮ್ಮ ರೈತರು ತ್ಯಾಗ ಮಾಡ್ತಾ ಇದ್ದಾರೆ. ಬಟ್ ಈ ಪರಿಸ್ಥಿತಿ ತಮಿಳುನಾಡಿನಲ್ಲಿಲ್ಲ. ತಮಿಳುನಾಡಿನಲ್ಲಿ ಇವತ್ತು ಕೂಡ ಮೆಟ್ಟೂರಿನಲ್ಲಿರ್ತಕ್ಕಂಥ ನೀರಿನ ಸಂಗ್ರಹ 52 TMC ವಾಟರ್. 52 TMC ವಾಟರ್ ಮೆಟ್ಟೂರು ಡ್ಯಾಮ್ನಲ್ಲಿ ಇದೆ. ನಾವು ಒದ್ದಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜನಗಳಿಗೆ ನೀರು ಕೊಡಬೇಕು. ಮೇ ಅಂತ್ಯದವರೆಗೆ ಅವರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಮ್ಮ ಜವಾಬ್ದಾರಿ ಇದೆ. ಅವ್ರಿಗೆ ನೀರು ಕೊಡಬೇಕು, ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರು ಕೊಡಬೇಕು. ಇದು ಇವತ್ತು ನಮ್ಮ ಕಷ್ಟ. ಇದು ನಮ್ಮ ಸಂಕಷ್ಟ. ಅವರು ಸಾಂಬಾ ಬೆಳೆಲಿಕ್ಕೋಸ್ಕರವಾಗಿ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮನೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರ ಜಲನೀತಿಯನ್ನು ಮಾಡಿದಾರಲ್ಲ, ಆ ಜಲನೀತಿ ಪ್ರಕಾರ ದಿ ಫಸ್ಟ್ ಪ್ರಯಾರಿಟಿ ಕುಡಿಯೋ ನೀರಿಗೆ, ಆಮೇಲೆ 2ನೇ ಪ್ರಯಾರಿಟಿ ಇರಿಗೇಷನ್, ಆಮೇಲೆ 3ನೇ ಪ್ರಯಾರಿಟಿ ಪವರ್ ಜನರೇಷನ್. ಈ ತರ ಇದೆ. ಹಾಗಾದ್ರೆ ಯಾವ ಫಸ್ಟ್ ಪ್ರಯಾರಿಟಿ? ಕುಡಿಯ ನೀರ, ಇರಿಗೇಷನ್? ಇವತ್ತು ಜನರು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ರೈತರು ಅಂದ್ರೆ ಎಲ್ಲ ಒಂದೇ. ಕರ್ನಾಟಕದ ರೈತರಿರ್ಲಿ, ತಮಿಳುನಾಡಿನ ರೈತರಿರ್ಲಿ, ಕೇರಳದ ರೈತರಿರ್ಲಿ, ಅಥವಾ ಪಾಂಡಿಚೇರಿ ರೈತರಿರ್ಲಿ, ಎಲ್ಲ ರೈತರು ಒಂದೇ. ಯಾಕಂದ್ರೆ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಈ ತರ ಮಳೆ ಹೋದಾಗ ಯಾವಾಗಲೂ ಕೂಡ ಈ ಮಳೆ ರೈತರ ಜೊತೆ ಜೂಜಾಟ ಆಡ್ತದೆ ಅಂತ ಹೇಳ್ತಿದ್ರು. ಜೂಜಾಟ ಆಡ್ತದೆ ಅಂತ. ಅಂತಹ ಪರಿಸ್ಥಿತಿಗೆ ಇವ ಸಿಗಾಗಬಿಡಿ. ದಿ ಫಸ್ಟ್ ಪ್ರಯಾರಿಟಿ ಡ್ರಿಂಕಿಂಗ್ ವಾಟರ್. ಇದು ಕೇಂದ್ರ ಸರ್ಕಾರನೇ ಮಾಡಿರ್ತಕ್ಕಂಥ ಜಲನೀತಿನಲ್ಲಿ ಹೇಳಿರ್ತಕ್ಕಂಥದ್ದು. ಎರಡ್ 2012 ಜಲನೀತಿ ಆಗಿದೆ. 2002 ಜಲನೀತಿ ಆಗಿದೆ. 2 ಸಾರಿ ಆಯ್ತು. 2012 ಕೂಡ ಆಯ್ತು. 2 ಸಾರಿ ಆಗಿದೆ. 2 ಸಾರಿ ಜಲನೀತಿ ಆಗಿದೆ. 2 ಸಾರಿ ಜಲನೀತಿನಲ್ಲಿ ಫಸ್ಟ್ ಪ್ರಯಾರಿಟಿ ಕುಡಿಯ ನೀರು. ಮನೆ ಅಧ್ಯಕ್ಷರೇ, ಚೆನ್ನೈಗೆ 15 TMC ನೀರನ್ನ ಅವತ್ತು ಕೊಟ್ಟರು. 15 TMC ಆಫ್ ನೀರು. ಅವ್ರ ಪಾರ್ಟಿನೇ ಅಲ್ಲ. ತೆಲುಗು ಗಂಗಾ ವಿವಾದದಲ್ಲಿ ಅದನ್ನ ನೀರು ಕೊಟ್ಟರು. ಅದಕ್ಕೆ 3 ರಾಜ್ಯಗಳು ಒಪ್ಕೊಂಡು, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ. ತಮಿಳುನಾಡು ಸ್ಟೇಕ್ ಹೋಲ್ಡರೇ ಅಲ್ಲ. ಆದರೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಾತುಕತೆ ಮೂಲಕ ಮಾತಾಡಿ ಕುಡಿಯ ನೀರು ಕೊಡ್ಲೇಬೇಕು ಅಂತೇಳಿ ನಾವೆಲ್ಲ ಒಪ್ಕೊಂಡಿದ್ದೀವಿ. ಅದೇ ಕೃಷ್ಣಾ ಬೇಸಿನ್ ಇದೆ, ಕೃಷ್ಣಾ ನೀರು. ಕುಡಿಯ ನೀರಿಗೆ 15 TMC ನೀರನ್ನ 5 TMC ನಾವು ಕೊಟ್ಟವು, 5 TMC ಆಂಧ್ರ ಕೊಡ್ತು, 5 TMC ಮಹಾರಾಷ್ಟ್ರ. ನಮ್ಮ ಶೇರ್ನಲ್ಲಿ ಅದನ್ನ ಹಂಚಿಕಬೇಕು ಅಂತ ಹೇಳಿ ಮಾಡಿ 15 TMC ನೀರನ್ನು ನಾವು ಕೊಟ್ಟಿದ್ದೀವಿ.
ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಯಾವ ರಾಜ್ಯದ ಜನ ಆಗ್ತೀವಿ, ನಾವೆಲ್ಲ ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಯಾವ ರಾಜ್ಯ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ನಮ್ಮ ರೈತರು ಉಳಿಬೇಕು, ನಮ್ಮ ಜನರು ಕೂಡ ಜನರಿಗೆ ನೀರು ಕೊಡಬೇಕು. ತಮಿಳುನಾಡಿನ ಜನರಿಗೂ ರೈತರು ಉಳಿಬೇಕು, ತಮಿಳುನಾಡಿನ ಜನರಿಗೂ ಕುಡಿಯಕ್ಕೆ ನೀರು ಬೇಕು, ಬೇರೆ ರಾಜ್ಯಗಳಿಗೂ ಕೂಡ ಕುಡಿಯೋ ನೀರು ಬೇಕು, ಅವರ ರೈತರಿಗೂ ನೀರು ಬೇಕು. ಇದ್ರ ಬಗ್ಗೆ ಜಿಜ್ಞಾಸೆನೇ ಇಲ್ಲ. ಇದೆಲ್ಲ ಇಟ್ ಇಸ್ ಅನ್ ಅಡ್ಮಿಟೆಡ್ ಫ್ಯಾಕ್ಟ್ ಫಾರ್ ಆಲ್ ಸ್ಟೇಟ್ಸ್. ನಾವು ಕೂಡ ಇದನ್ನು ಒಪ್ಕೊಳ್ತೀವಿ. ಹಂಗಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಸಾಂಬಾ ಬೆಳೆ ಬೆಳಿಲಿಕ್ಕೆ ಅವರಿಗೆ ನೀರು. ನಾವಿಲ್ಲಿ ಇರ್ತಕ್ಕಂಥ ನೀರು, ನಮ್ಮ 4 ಜಲಾಶಯಗಳಲ್ಲಿರ್ತಕ್ಕಂಥ ನೀರನ್ನು ನಾವು ಕುಡಿಯೋ ನೀರಿಗೆ ಉಳಿಸ್ಕೋಬೇಕಾಗ್ತದೆ. ಈ ಪರಿಸ್ಥಿತಿ ಇದೆ ಇವತ್ತು. 52 TMC ಮೆಟ್ಟೂರು ಬಂದಿದೆ. ಸಾಂಬಾ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ ಅವರು. ನಮ್ಮ ಹತ್ರ ನೀರು ಬರೀ 27.6 TMC ನೀರಿದೆ. ನಮಗೆ 24.11 TMC ಕುಡಿಯಕ್ಕೆ ನೀರು ಬೇಕು, ಪ್ರಾಣಿ ಪಕ್ಷಿಗಳಿಗೆಲ್ಲ ಬೇಕು. ಎವಾಪರೇಷನ್ ಆಗುತ್ತೆ. ಈ ನೀರು ನಮ್ಗೆ ಇರ್ತಕ್ಕಂಥ ನೀರನ್ನು ನಾವು ಪ್ರಿಸರ್ವ್ ಮಾಡ್ಕೊಳ್ಳೇಬೇಕಾದಂತ ಅನಿವಾರ್ಯತೆಗೆ ಇವತ್ತು ದೂರ ಬರ್ತೀವಿ. ನಮಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನ್ ಬಹಳ ಪ್ರಮುಖವಾದಂಥ 3 ಅಂಗಗಳಿದ್ದಾವೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ 3 ಬಗ್ಗೆನೂ ಕೂಡ ಸಮಾನವಾದಂಥ ಗೌರವ ಇದೆ ನಮಗೆ. ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಮತ್ತೆ ನ್ಯಾಯಾಂಗ ಇರ್ಬೋದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಅದನ್ನ 3 ಗೌರವಿಸಬೇಕಾಗ್ತದೆ. ನಮಗೆ ನ್ಯಾಯಾಂಗದ ಬಗ್ಗೆ ಅಪಾರವಾದಂಥ ಗೌರವ ಇದೆ. ನಮ್ಮ ಉದ್ದೇಶ ನ್ಯಾಯಾಂಗದ ಆದೇಶವನ್ನು ಧಿಕ್ಕರಿಸಬೇಕು ಅಂತಕ್ಕಂಥದ್ದು ಅಲ್ವೇ ಅಲ್ಲ. ಅದು ಮನಸ್ಸಿನಲ್ಲೂ ಕೂಡ ನಾವು ಎಣಿಸಲ್ಲ. ಈಗ ನೋಡಿ, ಈ ವರ್ಷನೇ ನಮ್ಮ ಹತ್ರ ನೀರು ಬಹಳ, ನಮ್ಮ ಒಳ ಹರಿವು ಬಹಳ ಕಡಿಮೆ ಆಗಿದ್ರು ಕೂಡ ತಮಿಳುನಾಡಿನವರು 19ನೇ ತಾರೀಕು, ಆಗಸ್ಟ್ 19ನೇ ತಾರೀಕು ಅರ್ಜಿ ಹಾಕ್ತಾರೆ ನೀರು ಬಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ. ನಮ್ದು ಮೇನ್ ಪಿಟಿಷನ್ನು SLP 18ನೇ ತಾರೀಕು ಬರ್ತಾ ಇದೆ ಸುಪ್ರೀಂ ಕೋರ್ಟ್ ಮುಂದೆ. ಅಕ್ಟೋಬರ್ 18ನೇ ತಾರೀಕು ಬರ್ತಾ ಇದೆ. ಮೀನ್ ವೈಲ್ ಇವರು ಒಂದು IA-10 ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಮುಂದೆ ಹಾಕ್ತಾರೆ. ಅದು 2ನೇ ತಾರೀಕು ಹಿಯರಿಂಗ್ ಬರ್ತದೆ. ಸೆಪ್ಟೆಂಬರ್ 2ನೇ ತಾರೀಕು. ಅದಕ್ಕಿಂತ ಮುಂಚಿತವಾಗಿ ನಾನೊಂದು ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೆದಿದ್ದೆ. 27/8/2016 27/8/2016ನೇ ತಾರೀಕು ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದೆ. ಅವತ್ತು ಚರ್ಚೆ ಆಗಿ ಈ ಉದ್ದೇಶಕ್ಕೋಸ್ಕರ, ಯಾಕಂದ್ರೆ ಅವರು ಅರ್ಜಿ ಹಾಕಿದ್ದಾರೆ ಸೆಪ್ಟೆಂಬರ್ 2ನೇ ತಾರೀಕು ಅದು ಹಿಯರಿಂಗ್ ಬರ್ತಾ ಇದೆ. ಅದಕ್ಕೋಸ್ಕರ, ಯಾಕಂದ್ರೆ ನಾವು ನೆಲ, ಜಲ, ಭಾಷೆ ಇದ್ರ ಬಗ್ಗೆ ಮೊದಲಿಂದಲೂ ಕೂಡ ಎಲ್ಲಾ ಪಕ್ಷಗಳು ಕೂಡ ರಾಜ್ಯದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ನಾವು ಒಟ್ಟಿಗೆ ಬಂದಿದ್ದೀವಿ. ಅದೊಂದು ಪರಂಪರೆ ಬೆಳಕ ಬಂದಿದೆ ಕರ್ನಾಟಕದಲ್ಲಿ. ಆ ಪರಂಪರೆ ಮುಂದುವರಿಬೇಕು. ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ, ರಾಜಕಾರಣ ಇಲ್ಲ. ಎಲ್ಲರೂ ಒಟ್ಟಾಗಿ ರಾಜ್ಯಕ್ಕೆ ಇವತ್ತು ಬಂದಿರತಕ್ಕಂಥ
ದುಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು ನ್ಯಾಯಾಲಯದ ಮುಂದೆ ಸುಪ್ರೀಂ ಕೋರ್ಟ್ ಮುಂದೆ ತಮಿಳುನಾಡಿನವರು ಅರ್ಜಿ ಹಾಕೊಂಡಿದ್ದಾರೆ. ನಾವು ಹೇಗೆ ಅದನ್ನು ನಿಭಾಯಿಸಬೇಕು, ಹೇಗೆ ನಮ್ಮ ನಿಲುವಿರಬೇಕು, ಇದ್ರ ಬಗ್ಗೆ ಚರ್ಚೆ ಆಗಲಿ ಅಂತೇಳಿ 27/8/2016 ನಾವು ಮೀಟಿಂಗ್ ಕರೆದಿದ್ವಿ. ಅವತ್ತು ಒಂದು ಸಾಮಾನ್ಯವಾಗಿ ಚರ್ಚೆ ಏನಾಯಿತು ಅಂತಂದ್ರೆ, ಮೊದಲಿಂದಲೂ ಕೂಡ ನಾರಿಮನ್ ಅವರು ಇಂಥ ವಿಚಾರಗಳಲ್ಲಿ ಅಲ್ಲಿ ನ್ಯಾಯಾಲಯದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗೆ ಅನುಗುಣವಾಗಿ ಅವತ್ತು ಸನ್ನಿವೇಶ ಸಂದರ್ಭಗಳು ಹೆಂಗ್ ಬರ್ತದೆ ಅವ್ರು ತೀರ್ಮಾನ ಮಾಡಲಿ ಅಂತಕ್ಕಂಥದ್ದು ಒಂದು ಒಮ್ಮತ ಅಭಿಪ್ರಾಯ, ಕಾನ್ಸೆನ್ಸಸ್ ಅವತ್ತು ಅಭಿಪ್ರಾಯ. ಅದಾದ್ಮೇಲೆ 2ನೇ ತಾರೀಕು ಬರ್ತದೆ. ನಾರಿಮನ್ ಅವರಿಗೆ ನಾವೆಲ್ಲನೂ ಕೂಡ ವಿವರಿಸಿದ್ದೀವಿ. ಅವರು ಕೂಡ ನಮ್ಮ ವಕೀಲರು. ನಾರಿಮನ್ ಅವರು ನಿನ್ನೆ ಮೊನ್ನೆ ಕರ್ನಾಟಕಕ್ಕೆ ಅವರು ಕರ್ನಾಟಕದ ಪರವಾಗಿ ಅಪಿಯರ್ ಆಗ್ತಾ ಇಲ್ಲ. ಕಳೆದ 32 ವರ್ಷಗಳಿಂದ ಕರ್ನಾಟಕದ ಪರವಾಗಿ ಅವರು ಅಪಿಯರ್ ಆಗ್ತಾ ಇದ್ದಾರೆ. ಕಾವೇರಿ ವಿವಾದದಲ್ಲಿ ಅವರೇ ಅಪಿಯರ್ ಆಗ್ತಾ ಇದ್ದಾರೆ, ಕೃಷ್ಣ ವಿವಾದದಲ್ಲಿ ಅವರೇ ಅಪಿಯರ್ ಆಗ್ತಾ ಇದ್ದಾರೆ. ಸೂಪರ್ವೈಸರಿ ಕಮಿಟಿ ಮುಂದೆ ಒಂದು ಪೆಟಿಷನ್ ಹಾಕಿ ಅಂತ ಹೇಳ್ತಾರೆ. ಸೂಪರ್ವೈಸರಿ ಕಮಿಟಿ ಮುಂದೆ ಪೆಟಿಷನ್ ಹಾಕಿ ಅಂತ ಹೇಳ್ತಾರೆ. ಆಮೇಲೆ ನಮಗೇನು ಹೇಳ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ನವರು, ನೀವೇನಾದ್ರೂ ನಿಮ್ದು ಅಬ್ಜೆಕ್ಷನ್ ಇದ್ರೆ, ನಿಮ್ ರೆಸ್ಪಾನ್ಸ್ ಇದ್ರೆ ಹಾಕಿ 3 ದಿನದಲ್ಲಿ ಅಂತ ಹೇಳ್ತಾರೆ. ಮತ್ತೆ ಅದು ಹೇಳುವಾಗ ಅವ್ರು ಏನ್ ಹೇಳ್ತಾರೆ, ಅವ್ರ ಆರ್ಡರ್ಸ್ ನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೂಪರ್ವೈಸರಿ ಕಮಿಟಿ, ಕಾವೇರಿ ಸೂಪರ್ವೈಸರಿ ಕಮಿಟಿ ಇಸ್ ಎನ್ ಎಕ್ಸ್ಪರ್ಟ್ ಕಮಿಟಿ ಅಂತ ಹೇಳ್ತಾರೆ. ಕಾವೇರಿ ಸೂಪರ್ವೈಸರಿ ಕಮಿಟಿ ಇಸ್ ಎನ್ ಎಕ್ಸ್ಪರ್ಟ್ ಕಮಿಟಿ ಅಂತ ಹೇಳ್ತಾರೆ. ಹೇಳಿ 4 ದಿನದಲ್ಲಿ ಅದರ ನಂತರ ರೆಸ್ಪಾನ್ಸ್ ಹಾಕಿದ ಮೇಲೆ, ಕರ್ನಾಟಕ ರಾಜ್ಯ ರೆಸ್ಪಾನ್ಸ್ ಹಾಕಿದ ಮೇಲೆ 4 ದಿನಗಳಲ್ಲಿ ನೀವು ತೀರ್ಮಾನ ಮಾಡಿ ಅಂತ ಹೇಳ್ತಾರೆ. ಅಪ್ರೋಪ್ರಿಯೇಟ್ ಡೈರೆಕ್ಷನ್ ಕೊಡಿ ಅಂತ ಹೇಳ್ತಾರೆ. ಅಲ್ಲ, ಅದೇ ತರ ಅಪ್ರೋಪ್ರಿಯೇಟ್ ಡೈರೆಕ್ಷನ್ ಕೊಡಬೇಕು ಅಂತ ಹೇಳ್ತಾರೆ. ಅಂದ್ರೆ ನೀವೇ ತೀರ್ಮಾನ ಮಾಡಿ ಅಂತ ಹೇಳ್ತಾರೆ. ಅವರು 2 ಸಿಟ್ಟಿಂಗ್ ಕೂತ್ಕೊಳ್ತಾರೆ. ನೀವು ಸೂಪರ್ವೈಸರಿ ಕಮಿಟಿನಲ್ಲಿ ಯಾರ್ಯಾರಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ವಾಟರ್ ರಿಸೋರ್ಸಸ್ ಸೆಕ್ರೆಟರಿ, ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ದಿ ಚೇರ್ಮನ್. 4 ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಅದರ ಸದಸ್ಯರುಗಳು, ಮತ್ತೆ ಚೇರ್ಮನ್ ವಾಟರ್ ಕಮಿಷನ್, ಸೆಂಟ್ರಲ್ ವಾಟರ್ ಕಮಿಷನ್, ಅವರು ಒಬ್ರು ಮೆಂಬರು, ಮತ್ತೆ ಅಲ್ಲಿ ಚೀಫ್ ಇಂಜಿನಿಯರ್ ಇದಾರಲ್ಲ ಅವರು ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಇಷ್ಟು ಜನ ಅದರಲ್ಲಿ ಇರ್ತಾರೆ. ಮತ್ತೆ ಅದರ ಜೊತೆಗೆ ಟೆಕ್ನಿಕಲ್ ವಿಂಗ್ ಎಲ್ಲ ಇರ್ತದೆ. ಆಕ್ಚುಲಿ ಇಟ್ ಇಸ್ ಎ ಟೆಕ್ನಿಕಲ್ ಕಮಿಟಿ, ಎಕ್ಸ್ಪರ್ಟ್ ಕಮಿಟಿ. ಇದು 2013 ಜುಲೈನಲ್ಲಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಅದಕ್ಕಿಂತ ಹಿಂದೆ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಕಮಿಟಿ ಇತ್ತು. ಅದು ಹೋದ್ಮೇಲೆ ಈ ಕಮಿಟಿ ಅಸ್ತಿತ್ವಕ್ಕೆ ಬರ್ತದೆ. 2013 ಜುಲೈ ತಿಂಗಳಲ್ಲಿ ಇದು ಅಸ್ತಿತ್ವಕ್ಕೆ ಬರ್ತದೆ. ಇವರು 2 ಸಿಟ್ಟಿಂಗ್ ಮಾಡ್ತಾರೆ. 12ನೇ ತಾರೀಕು 1 ಸಿಟ್ಟಿಂಗು, ಮತ್ತೆ 19ನೇ ತಾರೀಕು 1 ಸಿಟ್ಟಿಂಗು. 12ನೇ ತಾರೀಕು ಇನ್ನೂ ಕೆಲವೆಲ್ಲ ಇನ್ಫಾರ್ಮೇಶನ್ ಬೇಕು ಅಂತೇಳಿ 12ರಿಂದ 19ಕ್ಕೆ ಹೋಗುತ್ತೆ. 19ನೇ ತಾರೀಕು ಬಹಳ ನಮ್ಮ ರಾಜ್ಯದ ಎಲ್ಲ ಗ್ರೌಂಡ್ ರಿಯಾಲಿಟೀಸು, ನಮ್ಮಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ, ಮಳೆ ಎಷ್ಟು ಬಿದ್ದಿದೆ, ಒಳ ಅರಿವು ಎಷ್ಟಾಗಿದೆ, ನಮ್ಮ ಹತ್ರ ಈಗ ಎಷ್ಟು ಸಂಗ್ರಹ ಇದೆ ನಮ್ಮ ಜಲಾಶಯಗಳಲ್ಲಿ, ಕಳೆದ 41 ವರ್ಷಗಳಲ್ಲಿ ಯಾವ ತರ ಇತ್ತು, ಮಳೆ ಯಾವ ರೀತಿ ಆಗಿದೆ. ಮತ್ತೆ ನಮಗೆ ಇನ್ನೊಂದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ, ನಮಗೆ ಸೌತ್ ವೆಸ್ಟ್ ಮಾನ್ಸೂನು ಮಳೆ ಆಗುತ್ತೆ. ಅದು ಬಹುಶಃ ಸೆಪ್ಟೆಂಬರ್ ಎಂಡಿಗೆ ಕೊನೆ ಆಗ್ತದೆ. ಸೌತ್ ವೆಸ್ಟ್ ಮಾನ್ಸೂನ್ ಸೆಪ್ಟೆಂಬರ್ ಎಂಡಿಗೆ ಕೊನೆ ಆಗುತ್ತೆ. ತಮಿಳುನಾಡಿಗೆ ಅಕ್ಟೋಬರ್ನಿಂದ ಡಿಸೆಂಬರ್ ಜನವರಿವರೆಗೂ ಕೂಡ ನಾರ್ತ್ ಈಸ್ಟ್ ಮಾನ್ಸೂನ್ ಆಗುತ್ತೆ. ಅಕ್ಟೋಬರ್ನಿಂದ ಡಿಸೆಂಬರ್ ಎಂಡ್ವರೆಗೂ ಜನವರಿವರೆಗೂ ನಾರ್ತ್ ಈಸ್ಟ್ ಮಾನ್ಸೂನ್ ಆಗುತ್ತೆ. ಈಗ ಮುಂದಿನ ತಿಂಗಳಿಂದ ಅವರಿಗೆ ಮಳೆ ನಾರ್ಮಲ್ ಮಳೆ ಆಗ್ತದೆ ಅಂತೇಳಿ ಫೋರ್ಕಾಸ್ಟ್ ಎಲ್ಲ ಆಗಿದೆ. ನಾರ್ಮಲ್ ಮಳೆ ಆಗುತ್ತೆ ಅವರಿಗೆ ಅಂತೆಲ್ಲ ಫೋರ್ಕಾಸ್ಟ್ ಆಗಿದೆ. ಜೊತೆಗೆ ಜೊತೆಗೆ ಈ ಅಂತರ್ಜಲ ಇದೆಯಲ್ಲ, ಅಲ್ಲಿ 2 ಮೀಟರ್ 3 ಮೀಟರ್ಗೆ ಸಿಗುತ್ತೆ ನೀರು.
50 ವರ್ಷದಿಂದ ಅವರಿಗೆ ನಾರ್ತ್ ಈಸ್ಟ್ ಮಾನ್ಸೂನ್ ಮಳೆ ಯಾವತ್ತೂ ಫೇಲ್ ಆಗಿಲ್ಲ. ಇಟ್ ಇಸ್ ಆಲ್ಸೋ ಎ ಫ್ಯಾಕ್ಟ್. ಕಳೆದ 50 ವರ್ಷಗಳಿಂದ ನಾರ್ತ್ ಈಸ್ಟ್ ಮಾನ್ಸೂನ್ ಯಾವತ್ತೂ ಕೂಡ ಫೇಲ್ ಆಗೇ ಇಲ್ಲ. ಹಾಗಾಗಿನೇ ಅವ್ರಿಗೆ ಅಂತರ್ಜಲ ಅಷ್ಟೊಂದು ಯಥೇಚ್ಛವಾಗಿರ್ತಕ್ಕಂಥದ್ದು 2 ಮೀಟರ್ 3 ಮೀಟರ್ಗೆನೆ ಅವ್ರಿಗೆ ನೀರು ಸಿಗ್ತಕ್ಕಂಥದ್ದು. ನಮ್ಮಲ್ಲಿ ನಿಮಗೆ ಗೊತ್ತಿದೆ, ಮನೆ ಅಧ್ಯಕ್ಷರೇ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ, ಇಡೀ ರಾಷ್ಟ್ರಕ್ಕೆ ಗೊತ್ತಿದೆ ನಮ್ಮಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತೇಳಿ. 1,000 ಅಡಿ, 1,200 ಅಡಿ, 1,500 ಅಡಿ ಕೆಳಗಡೆ ಹೋಗ್ಬೇಕು. ಆದ್ರೂ ನೀರು ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ನಮ್ಮಲ್ಲಿ ಅಂತರ್ಜಲ ಸಂಪೂರ್ಣವಾಗಿ ಎಕ್ಸ್ಪ್ಲಾಯ್ಟ್ ಆಗೋಗ್ತದೆ. ಅಲ್ಲಿ ಆ ಪರಿಸ್ಥಿತಿ ಇಲ್ಲ. ಒಂದು, ಅವರಿಗೆ ಬೆಳೆಗೆ ನೀರು ಬೇಕಾಗಿರೋದು. ಇನ್ನೊಂದು, ಅಕ್ಟೋಬರ್ನಿಂದ ಅವರಿಗೆ ನಾರ್ತ್ ಈಸ್ಟ್ ರೈನ್ ಬರ್ತದೆ, ಅಂಡರ್ಗ್ರೌಂಡ್ ವಾಟರ್ ಇದೆ, ಮತ್ತೆ ಯಾವತ್ತೂ ಕೂಡ ಅವರಿಗೆ ಕ್ರಾಪ್ ಫೇಲ್ ಆಗಿಲ್ಲ. ಇದು 2ನೇ ಬೆಳೆ ಅವ್ರಿಗೆ, ಸಾಂಬಾ ಬೆಳೆ ಅಂತಕ್ಕಂಥದ್ದು 2ನೇ ಬೆಳೆ. ಕುರುವೈ ಬೆಳೆ ಸರ್, ನಾವು ಮೊದಲನೇ ಬೆಳೆನೇ 1.5 ತಿಂಗಳಾಗಿದೆ, ಇನ್ನು 3 ತಿಂಗಳು ಬೇಕು. ಅದನ್ನೇ ಹೇಳ್ತಾ ಇದ್ದೀನಿ ಸ್ವಾಮಿ. ಕುರುವಾಯಿ ಬೆಳೆ ಮೊದಲನೇ ಬೆಳೆ ಅವರಿಗೆ, ಕುರುವೈ. ಆಮೇಲೆ ಸಾಂಬಾ ಬೆಳೆ 2ನೇ ಬೆಳೆ. ಅವ್ರು ನೀರು ಕೇಳ್ತಾ ಇರೋದು, ನೀರಿದ್ರು ಕೂಡ ಅಂಡರ್ಗ್ರೌಂಡ್ ವಾಟರ್ ಬಳಸ್ಕೊಂಡ್ರೆ ಅವ್ರು ಬೇಕಾದಷ್ಟು ಆಗ್ತದೆ. ಅದು ಮುಟ್ಟಕ್ಕೆ ಹೋಗಲ್ಲ. ಯಾಕಂದ್ರೆ ಕೊಡ್ಲಿ ಕರ್ನಾಟಕದವ್ರು ನೀರ್ನ. ಯಾಕಂದ್ರೆ 192 TMC ಕೊಡಬೇಕು ಅಂತ ಟ್ರಿಬ್ಯುನಲ್ ಹೇಳ್ಬಿಟ್ಟಾರೆ. ಕೊಡ್ಲಿ, ತಿಂಗಳಿಗೆ ಕೊಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಕೊಡ್ಲಿ ಅಂತೇಳಿ ಈ ತರ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇದು ಪರಿಸ್ಥಿತಿ ಇವತ್ತಿರ್ತಕ್ಕಂಥದ್ದು. ಇಂತಹ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇದೆ. ನಾವು ಅಪ್ಪರ್ ರೈಪೇರಿಯನ್ ಸ್ಟೇಟ್, ಅವರು ಲೋಯರ್ ರೈಪೇರಿಯನ್ ಸ್ಟೇಟ್. ಒಂದ್ ವೇಳೆ ಮನೆ ಅಧ್ಯಕ್ಷರೇ ನಮ್ಮ ತೆಗಿರೋ ನೀರ್ನ ಕೊಟ್ಬಿಟ್ರೆ, 20ನೇ ತಾರೀಕಿನ ಆದೇಶದಂತೆ 6,000 ಕ್ಯೂಸೆಕ್ ಅಂತ ನೀರು ಕೊಟ್ಬಿಟ್ರೆ ಅದು ವಾಪಸ್ ಬರ್ತದೆ ನಮಗೆ? ಕುಡಿಯಕ್ಕೆ ನೀರು ಏನ್ ಮಾಡ್ಬೇಕು? ನಾವು ಎಲ್ಲಿ ಹೋಗ್ಬೇಕು ಕುಡಿಯೋ ನೀರಿಗೆ? ನಮ್ಮ ಜನರಿಗೆ ಕುಡಿಯಕ್ಕೂ ನೀರಿದೆ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡವ? ಪ್ರಾಣಿ ಪಕ್ಷಿಗಳಿಗೆ ಕುಡಿಯಕ್ಕೆ ನೀರಿದೆ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡವ? ಬೆಳೆ ನಮ್ಮ ರೈತರು ತ್ಯಾಗ ಮಾಡಿದ್ದಾರೆ. ಇವತ್ತು ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ದು ಅವರಿಗೆ, ರೈತರಿಗೆಲ್ಲ ಹೇಳಿದ್ದು, ನೋಡಪ್ಪ ಈ ಸರಿ ಬೆಳೆ ಹಾಕಬೇಡಿ, ನೀರು ಮಳೆ ಇಲ್ಲ, ಜಲಾಶಯಗಳಲ್ಲಿ ನೀರಿಲ್ಲ. ಒಂದ್ ವೇಳೆ ನೀವು ಹಾಕೊಂಡ್ರು ಕೂಡ ಸೆಮಿ ಡ್ರೈ ಕ್ರಾಪ್ ಹಾಕಡಿ ಅಂತೆಲ್ಲ ಹೇಳಿದ್ದು ಅವ್ರಿಗೆ. ಪಾಪ ಅವರು ನಮ್ಮ ಮಾತಿಗೆ ಹೋಗ್ಬಿಟ್ಟು ಅದಕ್ಕೆ 2,90,000 ಎಕರೆ 4 ಜಲಾಶಯಗಳಿಂದ ಕಬ್ಬನ್ ಬಿಡಿ, ಕಬ್ಬನ್ನ ಇರೋದಿಟ್ಟು ಉಳಿದು ಭತ್ತ, ರಾಗಿ, ಹೆಸರು, ಉದ್ದು ಈ ತರದವೆಲ್ಲ ಹಾಕೊಂಡಿದಾರಲ್ಲ. ಈ ತರದವು ಬರೀ 2,90,000 ಹಾಕಿದ್ರೆ ಅದಕ್ಕೂ ನೀರು ಕೊಡಕ್ ಆಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತು. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಇವತ್ತು ನಮ್ಮ ರೈತರು, ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಮಾನ್ಯ ಅಧ್ಯಕ್ಷರು, ನಾನು 40 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೊಂಡು ಪ್ರಜಾಪ್ರಭುತ್ವ ಬದ್ಧವಾಗಿ 3 ಅಂಗಗಳೇನಿದಾವಲ್ಲ ಪ್ರಜಾಪ್ರಭುತ್ವದಲ್ಲಿ, ನಾನು ಈಗಾಗಲೇ ಮೊದಲೇ ಹೇಳದಂತೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇದರಲ್ಲಿ ಗೌರವ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಇದು ರಾಜಕೀಯ ಧರ್ಮನೂ ಕೂಡ. ಇದನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜಕೀಯ ಧರ್ಮ. ಮಾಡೇ ಮಾಡ್ತೀವಿ ನಾವು. ಯಾವುದು ಕೂಡ ಅಗೌರವ ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶ ಆಗಲಿ, ಆ ಥರದ ಮನಸ್ಸಾಗಲಿ, ಅದು ಸಾಧ್ಯನೇ ಇಲ್ಲ. ನಾವು ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಏನು 12ನೇ ತಾರೀಕು ಮಾಡಿಫೈಡ್ ಆರ್ಡರ್ಸ್ ಆಯಿತು. 15,000ದಿಂದ 12,000 ಕ್ಯೂಸೆಕ್ಸ್ ಬಿಡಬೇಕು, 14 ದಿನಗಳ ಕಾಲ ಬಿಡಬೇಕು ಅಂತ ಮಾಡ್ಬಿಟ್ರು 12ನೇ ತಾರೀಕು. ಇನ್ಸ್ಟೆಡ್ ಆಫ್ 10 days, 14 days. 7ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಅಂತ ಹೇಳ್ಬಿಟ್ರು. 14 ದಿನಗಳು, 14 days.
ನಾವು ಅದನ್ನು ಕಂಪ್ಲೈ ಮಾಡಿ ವಿತ್ ಆಲ್ ದೀಸ್ ಡಿಫಿಕಲ್ಟೀಸ್. ಇಷ್ಟೆಲ್ಲ ಸಂಕಷ್ಟ ಇದ್ರೂ ಕೂಡ 20ನೇ ತಾರೀಕಿನವರೆಗೆ 12,000 ಕ್ಯೂಸೆಕ್ಸ್ ನೀರು ಬಿಡ್ತಕ್ಕಂಥದ್ದನ್ನ ಪಾಲನೆ ಮಾಡಿದ್ದೀವಿ. 5ನೇ ತಾರೀಕಿನ ಆದೇಶನೂ ಪಾಲನೆ ಮಾಡಿದ್ದೀವಿ, 12ನೇ ತಾರೀಕಿನ ಆದೇಶನೂ ಪಾಲನೆ ಮಾಡಿದ್ದೀವಿ. ನಾವು ಡಿಫೈನೇ ಮಾಡಿಲ್ಲ. ನಮ್ಮ ರಿಸರ್ವಾಯರ್ಸ್ ನಲ್ಲಿ ನೀರು ಇಲ್ಲದ್ರು ಕೂಡ ಅವತ್ತು 5ನೇ ತಾರೀಕು ಆದೇಶ ಆಗುವಾಗ ನಮ್ಮ ಹತ್ರ ನೀರಿದ್ದದ್ದು ಬರೀ 47 TMC ಮಾತ್ರ. ನಾವೇನಾದ್ರೂ ಕುಡಿಯೋ ನೀರಿಗೆ 27 TMC ಬೇಕು, ಅವತ್ತು ನಾವು ಲೆಕ್ಕ ಹಾಕಿದ್ದದ್ದು 27 TMC ಬೇಕು. ಜೊತೆಗೆ ನಮ್ಮ ಬೆಳೆಗಳಿಗೆ ನೀರು ಕೊಡಬೇಕು ಅಂದ್ರೆ 47 TMC ಬೇಕು. ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂದ್ರೆ 11 TMC ನೀರು ಬೇಕು. ಇವೆಲ್ಲಕ್ಕೂ ನೀರೇ ಇಲ್ಲ ಮನೆ ಅಂತ. ನಾವು ಕೂಡ ಜನರಿಗೆ ಮಾತು ಕೊಟ್ಬಿಟ್ಟು ಬಂದಿದ್ದೀವಿ, ರೈತರ ಹಿತ ಕಾಪಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನಾವೆಲ್ಲರೂ ಕೂಡ ಹೇಳ್ ಬಂದಿದ್ದೀವಿ. ನಾವು ಒಬ್ಬನೇ ಅಲ್ಲ, ನಾನು ಹೇಳಿದ್ದೀನಿ, ನೀವೆಲ್ಲರೂ ಕೂಡ ಹೇಳಿದ್ದೀರಿ. ಈ ಸದನದ ಜವಾಬ್ದಾರಿ ಇದೆ, ರೈತರ ಹಿತ ಕಾಪಾಡಬೇಕಾಗಿರ್ತಕ್ಕಂಥದ್ದು ಈ ಸದನದ ಜವಾಬ್ದಾರಿ ಇದೆ. ಅದಕ್ಕೋಸ್ಕರ 20ನೇ ತಾರೀಕು ಆದೇಶ ಆದ್ಮೇಲೆ ನಾನೇ ನಿರ್ಣಯ ಮಾಡಿದ್ದೇನೆ, ನಮ್ಮ ಕ್ಯಾಬಿನೆಟ್ ನಿರ್ಣಯ ಮಾಡಿದ್ದೇನೆ ನಿಮ್ಮ ಮುಂದಕ್ಕೆ ಬಂದಿರ್ತಕ್ಕಂಥದ್ದು ಈ ಕಾರಣಕ್ಕೋಸ್ಕರ. ನೀವು ಆದೇಶ ಏನ್ ಕೊಡ್ತೀರಿ ಅಂತ ಹೇಳಿ, ಸದನ ಏನ್ ತೀರ್ಮಾನ ಮಾಡ್ತದೆ ಅಂತ ಹೇಳಿ ಕೇಳಲಿಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿರ್ತಕ್ಕಂಥದ್ದು. ಇವತ್ತು ಈ ಸದನ ಏನ್ ನಿರ್ಣಯ ಮಾಡ್ತದೆ ಆ ನಿರ್ಣಯಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಬದ್ಧವಾಗಿರ್ಬೇಕಾಗ್ತದೆ. ಇಟ್ ಈಸ್ ಅವರ್ ಪ್ರಾಮಿಸ್ ಟು ದಿ ಪೀಪಲ್ ಆಫ್ ಕರ್ನಾಟಕ, ಪರ್ಟಿಕ್ಯುಲರ್ಲಿ ಟು ದಿ ಫಾರ್ಮಿಂಗ್ ಕಮ್ಯುನಿಟಿ ಆಫ್ ದಿ ಮಾಡ್ಬೇಕಾಗ್ತದೆ. ಬೇರೆ ಇನ್ಯಾವುದೇ ಉದ್ದೇಶ ಇಲ್ಲ. ಜನರಿಗೆ ಕುಡಿಯೋ ನೀರು ಕೊಡಬೇಕು, ರೈತರ ಹಿತ ಕಾಪಾಡಬೇಕು. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೇನೆ, ಏನೇ ತೊಂದರೆಗಳಾಗಲಿ, ಏನೇ ಕಷ್ಟ ಆಗಲಿ, ಜನರಿಗೆ ನೀರು ಕೊಡ್ತಕ್ಕಂಥ, ರೈತರ ಹಿತ ಕಾಪಾಡ್ತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ, ಜನರ ಹಿತದೃಷ್ಟಿಯಿಂದ ಅಂತ. ಆ ಹಿನ್ನೆಲೆಯಲ್ಲಿ ವಿಶೇಷವಾದಂತ ಸದನವನ್ನ ಕರೆದಿರ್ತಕ್ಕಂಥ. ನಾನು ಹೆಚ್ಚು ಬಹಳ ದೀರ್ಘವಾಗಿ ಮಾತಾಡಕ್ ಹೋಗಲ್ಲ, ಅಗತ್ಯ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ. ಅದರಿಂದ ಇವತ್ತೇನು ಮೊನ್ನೆ ಎಲ್ಲ ಸದಸ್ಯರು ಇವತ್ತು ನಮ್ಮ ಈ ಅಧಿವೇಶನ ಕರೆದಾಗ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಸಾರ್ಕ್ ನೋಟಿಸ್ ನಲ್ಲಿ ಕರೆದಿದ್ದೀವಿ. ಮೊನ್ನೆ ನಾವು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ರು, ನಾವೇ ತೀರ್ಮಾನ ಮಾಡಕ್ಕಾಗಲ್ಲ, ಸದನದ ಮುಂದೆ ಹೋಗೋಣ, ಸದನದ ಆದೇಶ ಏನು ಅಂತ, ನಿರ್ದೇಶನ ಏನು ಅಂತಕ್ಕಂಥದ್ದನ್ನ ಪಡ್ಕೊಳ್ಳೋಣ, ಅದರಂತೆ ನಡ್ಕೊಳ್ಳೋಣ. ಇದು ಪ್ರಜಾಪ್ರಭುತ್ವದ ಜವಾಬ್ದಾರಿ, ಪ್ರಜಾಪ್ರಭುತ್ವದ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಇದೆ. ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು. ಜನರು ಮ್ಯಾಂಡೇಟ್ ಕೊಟ್ಟಿಲ್ಲೆಲ್ಲ ನಮ್ಮನ್ನೆಲ್ಲ ಇಲ್ಲಿ ಕಳಿಸಿದ್ದಾರೆ. ಅವ್ರ ಮ್ಯಾಂಡೇಟ್ ಅನ್ನು ಕೂಡ ಧಿಕ್ಕರಿಸಕ್ಕಾಗಲ್ಲ. ವಿಶೇಷ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಳೆಯ ದಿನ ಕೂಡ ನೆನೆಸ್ಕೋತಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಸರ್ವಪಕ್ಷ ಸಭೆಗಳ ಬಗ್ಗೆ ಮಾತಾಡ್ತಿದ್ದಾರೆ, ಕೇಂದ್ರ ಜಲನೀತಿಯ ಬಗ್ಗೆ ಮಾತಾಡ್ತಿದ್ದಾರೆ, ಕುಡಿಯುವ ನೀರಿನ ಪ್ರಯಾರಿಟಿ ಬಗ್ಗೆ ಮಾತಾಡ್ತಿದ್ದಾರೆ.
ಕಾವೇರಿ ನದಿ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇಡೀ ದಿನ ಸರ್ಕಸ್ ಮಾಡಿದ್ದಾರೆ. ನಾಳೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ರಾಜ್ಯಪಾಲ VR ವಾಲಾ ಅವರನ್ನು ಬೆಳಿಗ್ಗೆ ಭೇಟಿ ಮಾಡಿ ಮಾಹಿತಿ ಕೊಟ್ಟರು. ಅದು ಸಂವಿಧಾನದ ಪ್ರಕಾರ ಆ ಮಾಹಿತಿ ಕೊಡಬೇಕು. ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ವರುಣನ ಆರ್ಭಟ. ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರ ಡ್ಯಾಂನಿಂದ 1200 ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಹೇರೂರು ಗ್ರಾಮದ ಬಳಿ ಬೆಣ್ಣೆತೋರ ಡ್ಯಾಮ್ ಇದೆ. ಡ್ಯಾಂನ 4 ಗೇಟ್ಗಳ ಮೂಲಕ ಕಾಗಿಣ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಚಿತ್ತಾಪುರ ತಾಲೂಕಿನ ದಂಡೋತಿ ಮತ್ತು ಸೇಡಂ ತಾಲೂಕಿನ ಮಳಕೇಡ ಸೇತುವೆ ಮುಳುಗಡೆ ಭೀತಿಯನ್ನು ಕೂಡ ಎದುರಿಸ್ತಾ ಇದೆ.